ಲಯನ್ಸ್ ಅಂತಾರಾಷ್ಟ್ರೀಯ ಜಿಲ್ಲೆ 317ಡಿಯ ಪ್ರಾಂತ್ಯ 6ರ ವತಿಯಿಂದ ಪ್ರಾಂತೀಯ ಸಮ್ಮೇಳನವಾದಂತಹ ಮಾಣಿಕ್ಯ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317ಡಿ ಇದರ ವತಿಯಿಂದ ನಡೆಯುತ್ತಿರುವಂತಹ ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317ಡಿ ಪ್ರಾಂತ್ಯ 6ರ ವತಿಯಿಂದ ಮಾಣಿಕ್ಯ ಸೇವೆಯ ಸಾರ್ಥಕ್ಯ ಎಂಬ ಒಂದು ವಿಶೇಷ ಕಾರ್ಯಕ್ರಮ ಪ್ರಾಂತೀಯ ಸಮ್ಮೇಳನವು ಸಜಿಪ ಮೂಡ ಪರಿಸರದಲ್ಲಿರುವ ಬಜಾರ್ ಆಡಿಟೋರಿಯಂನಲ್ಲಿ ನಡೆಯಿತು. ರೀಜನ್ ಚೇರ್ಮನ್ ಪರ್ಸನ್ ಎಂಜೆಎಫ್ ಲಯನ್ ಬಾಲಕೃಷ್ಣ ಶೆಟ್ಟಿ ಪಿ ಮತ್ತು ಫಸ್ಟ್ ಲೇಡಿ ಆಫ್ ರೀಜನ್ ಶ್ರೀಮತಿ ಕಂಜಾಕ್ಷಿ ಶೆಟ್ಟಿ ಇವರ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮವು ಅದ್ಭುತವಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಾಂತೀಯ ಕ್ಲಬ್ಗಳಾದ ವಲಯ 1 ಬಂಟ್ವಾಳ, ಕೊಳ್ನಾಡು, ಸಾಲೆತ್ತೂರು, ಮಾಣಿ, ವಾಮದಪದವು ಪ್ರಕೃತಿ ಹಾಗೂ ವಲಯ 2 ಲೊರೆಟ್ಟೋ, ಅಗ್ರಾರ್, ಅಮ್ತೂರು, ರಾಯಿ, ಸಿದ್ದಕಟ್ಟೆ, ತೊಡಂಬಿಲ, ಬೆಂಜನ ಪದವು ವಲಯಗಳ ಬ್ಯಾನರ್ ಪ್ರದರ್ಶನ ಜರುಗಿತು. ನಂತರ ಕಾರ್ಯಕ್ರಮವನ್ನ ಲಯನ್ಸ್ ಮಲ್ಟಿಪಲ್ ಡಿಸ್ಟ್ರಿಕ್ಟ್ ಇದರ ಕೋಆರ್ಡಿನೇಟರ್ ಹಾಗೂ ಪೂರ್ವ ಜಿಲ್ಲಾ ಗವರ್ನರ್ ಪಿಎಂಜೆಎಫ್ ಲಯನ್ ಎಸ್ ಸಂಜಿತ್ ಶೆಟ್ಟಿ ಅವರು ಅತಿಥಿಗಳೊಂದಿಗೆ ಜೊತೆಗೂಡಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಇಂದು ಮಾಣಿಕ್ಯ ಎಂಬ ಅರ್ಥಪೂರ್ಣ ಹಾಗೂ ಪ್ರೇರಣಾದಾಯಕ ಶೀರ್ಷಿಕೆಯಡಿ ಪ್ರಾಂತ್ಯ 6ರ ಪ್ರಾಂತೀಯ ಸಮ್ಮೇಳನದ ಈ ಮಹತ್ವದ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಸಂತೋಷವನ್ನು ವ್ಯಕ್ತಪಡಿಸುತ್ತಾ, ಈ ಮಾಣಿಕ್ಯ ಎಂದರೆ ಅಮೂಲ್ಯ ರತ್ನ. ಹಾಗೆ ಈ ರೀಜನ್ ಮೀಟ್ ಕೂಡ ಲಯನ್ಸ್ ಚಟುವಟಿಕೆಗಳಲ್ಲೊಂದು ಅಮೂಲ್ಯ ವೇದಿಕೆ ಆಗಿದೆ ಅಂತ ನಾನಾದರೂ ಭಾವಿಸ್ತೇನೆ ಬಂಧುಗಳೇ. ಇದು ಕೇವಲ ಸಭೆಯಷ್ಟೇ ಅಲ್ಲ, ಇದು ಅನುಭವಗಳ ವಿನಿಮಯ, ನಾಯಕತ್ವದ ಬೆಳವಣಿಗೆ ಮತ್ತು ಹೊಸ ಆಲೋಚನೆಗಳ ಹುಟ್ಟು ಹಾಗೂ ಸೇವಾ ಉತ್ಸಾಹವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ವೇದಿಕೆಯಾಗಿದೆ ಎಂದು ನಾನಾದರೂ ಭಾವಿಸ್ತೇನೆ ಬಂಧುಗಳೇ. ಈ ಸಂದರ್ಭದಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ದ ಅಧ್ಯಾಪಕರು ಹಾಗೂ ಧಾರ್ಮಿಕ ವಿದ್ವಾಂಸರು ಶ್ರೀಯುತ ವಿಠಲ್ ನಾಯಕ್ ಅವರು ತಮ್ಮದೇ ಆದಂತಹ ವಿಭಿನ್ನ ಭಾಷಾ ಶೈಲಿಯಲ್ಲಿ ದಿಕ್ಸೂಚಿ ಭಾಷಣವನ್ನ ಸಭೆಗೆ ಸಮರ್ಪಿಸಿದರು. ಲಯನ್ಸ್ ಕ್ಲಬ್, ಲಯನ್ ಅಂತ ಹೇಳಿದ್ರೆ ನಮಗೆ ಗೊತ್ತು, ಎರಡೇ ಹೆಸರು ನನಗೆ ಗೊತ್ತು. ಒಂದು ಸಿಂಹ, ಇನ್ನೊಂದು ಖರ್ಜೂರ. ಅದಕ್ಕೆ ಲಯನ್ ಅಂತ, ಲಯನ್ ಡೇಟ್ಸ್ ಅಂತ ಹೆಸರುಂಟು. ಇನ್ನೊಂದು ಸಿಂಹ. ಸಿಂಹಕ್ಕಿರುವ ವಿಶೇಷತೆ ಏನು ಅಂತ ಹೇಳಿದರೆ, ಎಷ್ಟು ಮುಂದೆ ಹೋದರೂ ಒಮ್ಮೆ ತಿರುಗಿ ನೋಡ್ತದೆ ಅಂತ. ಸಿಂಹ ಅವಲೋಕನ. ನಾವೀಗ ಲಯನ್ಸ್ ಕ್ಲಬ್ಗೆ ಸೇರಿ ಎಷ್ಟು ಗಳಿಕೆ ಮಾಡಿ, ಅದರಲ್ಲಿ ಉಳಿಕೆ ಮಾಡಿ, ನಮ್ಮ ಸಂಸಾರಕ್ಕೆ ಬಳಕೆ ಮಾಡಿ, ಉಳಿದದ್ದನ್ನು ವಿತರಣೆ ಮಾಡುವಂಥದ್ದು ಮತ್ತು ನಾವು ಕಷ್ಟಪಟ್ಟ ಜೀವನವನ್ನು ಒಮ್ಮೆ ತಿರುಗಿ ನೋಡಲಿಕ್ಕೆ ಒಂದು ಅವಕಾಶ ಇದ್ದರೆ ಅದು ಲಯನ್ಸ್ ಸಂಸ್ಥೆಯಲ್ಲಿ ಮಾತ್ರ. ಯಾಕೆಂತ ಹೇಳಿದರೆ ನೋಡಬೇಕು ತಿರುಗಿ. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಾಣಿಕ್ಯರು ಎಂಬ ಬಿರುದನ್ನು ನೀಡಿ ಕೊಳ್ನಾಡು ಸಾಲೆತ್ತೂರು ಲಯನ್ಸ್ ಸೇವಾ ಟ್ರಸ್ಟ್ ಸಂಸ್ಥಾಪಕರಾದ ಲಯನ್ ಡಾಕ್ಟರ್ ಗೋಪಾಲ ಆಚಾರ್ ಮಂಚಿ ಎಂಜೆಎಫ್, ಪೆರಾಜೆ ಮಾಣಿ ಬಾಲ ವಿಕಾಸ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದರ ಅಧ್ಯಕ್ಷರಾದ ಎಂಜೆಎಫ್ ಲಯನ್ ಜೆ ಪ್ರಹ್ಲಾದ ಶೆಟ್ಟಿ ಜಡ್ತಿಲ, ಪ್ರಿಯಾ ಎಲೆಕ್ಟ್ರಾನಿಕ್ಸ್ ಬಿಸಿ ರೋಡು ಇದರ ಮಾಲಕರು ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಎಂಜೆಎಫ್ ಲಯನ್ ಪೀಟರ್ ಜೆರ್ರಿ ರಾಡ್ರಿಗಸ್, ಪದ್ಮಾ ಮಾಲ್ ಮಾಣಿ, ಪದ್ಮಾ ಕ್ಲಿನಿಕ್ ನ ಎಂಜೆಎಫ್ ಲಯನ್ ಡಾಕ್ಟರ್ ಶ್ರೀನಾಥ್ ಆಳ್ವಾ ಪೆರಾಜೆ ಗುತ್ತು ಇವರನ್ನ ಆತ್ಮೀಯವಾಗಿ ಅಭಿನಂದಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಪ್ರಾಂತ್ಯ 6ರ ಅಧ್ಯಕ್ಷರು ಎಂಜೆಎಫ್ ಲಯನ್ ಬಾಲಕೃಷ್ಣ ಶೆಟ್ಟಿ ಪಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ಮುಂದೆಯೂ ಇದೇ ರೀತಿ ಸಹಕಾರವಿರಲಿ ಎಂದು ಕೇಳಿಕೊಂಡರು. ನಮ್ಮ ಗೌರವಾನ್ವಿತ ಜಿಲ್ಲಾ ಗವರ್ನರ್ ಲಯನ್ ಉಡುಪಿ ಅರವಿಂದ್ ಸೇನೆಯವರು ಪ್ರಾಂತ್ಯ 6ರ ಪ್ರಾಂತ್ಯಾಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡುವುದರ ಮೂಲಕ ಈ ಸೇವಾ ವಾಹಿನಿಯನ್ನು ಮತ್ತಷ್ಟು ಆತ್ಮೀಯತೆಯಿಂದ ಬೆರೆಯಿಸುವ ಸುವರ್ಣಾವಕಾಶ ನನ್ನದಾಗಿದೆ. ಉಡುಪಿ ಅರವಿಂದ್ ಸೇನೆಯವರಿಗೆ ವಂದನೆಗಳು ಸರ್. ನಮ್ಮ ಪ್ರಾಂತೀಯ ಸಮ್ಮೇಳನದ ಸವಿನೆನಪಿಗಾಗಿ, ಶಾಶ್ವತ ಯೋಜನೆಗಾಗಿ ನನ್ನ ಮಾತೃ ಸಂಸ್ಥೆಗೆ ಸ್ವಂತ ನಿವೇಶನ ಹೊಂದಬೇಕು. ಮುಂದೆ ಆ ನಿವೇಶನದಲ್ಲಿ ನಮ್ಮ ಕನಸಿನ ಸ್ವಂತ ಕಟ್ಟಡ ನಿರ್ಮಾಣ ಯೋಜನೆಯು ಕಾರ್ಯಗತಗೊಳ್ಳಬೇಕು ಎಂಬ ಅಭಿಲಾಷೆ ನಮ್ಮದು. A file of memories, just to make sure that everyone is included, every good thing is rewarded. Today, to release this zonal magazine, Radhik Pragati, we have among us the District Governor, Lion Kudpi Arvind Shenai. He has kindly consented to release this memoir on this beautiful occasion. Sammilana
ಕಾರ್ಯಕ್ರಮದಲ್ಲಿ ಪ್ರಾಂತೀಯ ರಾಯಭಾರಿ ಎವ್ಜಿನ್ ಲೋಬೋ, ವಲಯಾಧ್ಯಕ್ಷರಾದ ರಾಧಾಕೃಷ್ಣ ಬಂಟ್ವಾಳ, ವಲಯಾಧ್ಯಕ್ಷರಾದ ನೋಯಲ್ ಲೋಬೋ, ವಲಯ ಸಂಯೋಜಕರಾದ ಬಾಲಕೃಷ್ಣ ಶೆಟ್ಟಿ ಕೆ, ಮತ್ತೋರ್ವ ವಲಯ ಸಂಯೋಜಕರಾದ ಜಗದೀಶ್ ಕೊಯ್ಲಾ, ಗೌರವಾಧ್ಯಕ್ಷರಾದ ವಸಂತಕುಮಾರ್ ಶೆಟ್ಟಿ, ಕಾರ್ಯದರ್ಶಿ ಶ್ರೀನಿವಾಸ್ ಪೂಜಾರಿ ಮೆಲ್ಕಾರ್, ಕೋಶಾಧಿಕಾರಿ ಉಮೇಶ್ ಪಿ ಬರಿಮಾರ್ ಹಾಗೂ ಸಂಚಾಲಕರಾದ ದಾಮೋದರ್ ಬಿಎಂ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಬಳಿಕ ವಿವಿಧ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮ ಬಂದವರ ಮನಸೂರೆಗೊಂಡಿತು.